ವೇದಗಳಲ್ಲಿ ಯಜುರ್ವೇದದಲ್ಲಿ ರುದ್ರಾಧ್ಯಾಯದಲ್ಲಿ ಅಷ್ಟಮಾನುವಾಕದಲ್ಲಿ ಪಂಚಾಕ್ಷರ ಮಹಾಮಂತ್ರದಲ್ಲಿ ಶಿವನಾಮ ಇದನ್ನೇ ನೀ ನುಡಿದು ಎನಗೆ ತಿಳಿಸಿದೆಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರಾಯ. ಗದುಗಿನ ಪಂಡಿತ ಪುಟ್ಟರಾಜ ಗುರುವರರ ಒಂದು ವಚನ. ಮಂತ್ರಕ್ಕಿರ್ತಕ್ಕಂತಹ ಶಕ್ತಿ ಎಂತಹದ್ದು. ದೇಹದಿಂದ ಬೇರ್ಪಡ್ತಕ್ಕಂತಹ ರುಂಡಗಳನ್ನು ಕೂಡ ಮತ್ತೆ ಜೋಡಿಸುವಂತಹ ಶಕ್ತಿ ಅದು ಶಿವಮಂತ್ರಕ್ಕೆ. ಮೊದಲಿಗೆ ಮಂತ್ರಗಳು ಅಂತಂದ್ರೆ ವೇದಗಳು ಅಂತಕ್ಕಂಥ ನೆನಪಾಗ್ತಿತ್ತು. 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು 4. ಆ 4 ವೇದಗಳನ್ನ ಓದಿದ್ರು ಅಂತಂದ್ರೆ, ಪಠಣವನ್ನ ಮಾಡಿದ್ರೆ ಜೀವನ ಮುಕ್ತವಾಗ್ತೈತಿ ಅಂತಕ್ಕಂತಹ ಒಂದು ಪಂಡಿತರ ಉತ್ತಮೋತ್ತರ ಒಂದು ಮಾರ್ಗದರ್ಶನ ಹಿಂದಕ್ಕಿತ್ತು. ಆದರೆ ಎಲ್ಲರಿಗೂ ಕೂಡ ಆ 4 ವೇದಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ 4 ವೇದಗಳನ್ನು ಓದಿದಷ್ಟು ಪುಣ್ಯ ಬರಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕಪ್ಪ ಅಂತ ವಿಚಾರ ಮಾಡಿದ್ರು ಒಂದಿಷ್ಟು ಪಂಡಿತರು ಕುಂತು. ಆಗ ವಿಚಾರವನ್ನ ಮಾಡಿ ಆ ವೇದಗಳನ್ನು ಸೋಸ್ತಾರ. ಹಾಗಾದ್ರೆ ಜನಕ್ಕೆ ಇದ್ರೊಳಗೆ ಬಹಳ ಆಗತ್ತಪ್ಪ, ಇಷ್ಟು ಓದಾಕಾಗಂಗಿಲ್ಲ, ಇದನ್ನು ಸ್ವಲ್ಪ ಏನು ಮಾಡೋಣ, ಹಗುರು ಮಾಡಿಕೊಡೋಣ ಜನಗಳಿಗೆ ಅಂತ ಏನು ಮಾಡಿದ್ರು, ಸೋಸಾಕತ್ರು. ಸೋಸ್ತಾ 4 ವೇದಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವೇದ ಯಾವುದು? ಅದು ವೇದಗಳಲ್ಲಿ ಯಜುರ್ವೇದ ಅಂತಕ್ಕಂಥ ಒಂದು ವೇದ. ಅದು ಎಲ್ಲ ಮಂತ್ರಗಳು ಕೂಡ 4 ವೇದಗಳ ಪಠಣ ಮಾಡೋದು ಒಂದೇ, ಯಜುರ್ವೇದವನ್ನ ಪಠಣ ಮಾಡೋದು ಒಂದೇ ಅಂತಕ್ಕಂಥದ್ದನ್ನು ತಗೊಂಡ್ಬಂದ್ರು. ಮತ್ತೊಂದಿಷ್ಟು ಕೆಲವು ವರ್ಷಗಳ ಕಾಲ ಯಜುರ್ವೇದವನ್ನ ಪಠಣ ಮಾಡಕಂತರು. ಮತ್ತೆ ನಮ್ಮದು ಸಂಸಾರ ಬೆಳಕೋತ ಹೋದಂಗ ಅದು ಕಮ್ಮಾಕೋತ ಹೋತು. ಆ ಒಂದು ವೇದನೂ ಕೂಡ ಓದಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಪಂಡಿತರು ಸೇರಿದ್ರು. ಇವ್ರು ಪಂಡಿತರು ಹೆಂಗ್ ವಿಚಾರ ಮಾಡ್ತಾರಂತಂದ್ರೆ, ಎಷ್ಟಾಗುತ್ತಷ್ಟ ಸರಳ ಮಾಡಿಕೊಡೋಣಪ್ಪ ಜನಕ್ಕ ಅಂತ ಮತ್ತೇನ್ ಮಾಡಿದ್ರು, ಆ ಯಜುರ್ವೇದವನ್ನ ಸೋಸಾಕತ್ರು. ಹೊಳ್ಳಿ ಇದ್ರೊಳಗಿನ ಇಷ್ಟು ಸಾರ ತೆಗೆದು ಕೊಡ್ಬೇಕಲ್ಲ. ಈ ಒಂದು ವೇದ ಐತಿ, ಇದ್ರೊಳಗಿಂದ ಏನಾಯ್ತಪ್ಪ, ಇದನ್ನೊಂದಿಷ್ಟು ತೆಗೆದು ಒಂದು ಅಧ್ಯಾಯ ಮಾಡೋಣ ಅಂತ ಏನ್ ಮಾಡಿದ್ರು, ಯಜುರ್ವೇದದಲ್ಲಿ ರುದ್ರಾಧ್ಯಾಯ. ಈಗೇನು ನಾವು ಮನೆಯೊಳಗೆ ರುದ್ರಾಭಿಷೇಕ ಅಂತ ಮಾಡ್ತೀವಿ, ಶಿವನಿಗೆ ಅಭಿಷೇಕ ಮಾಡ್ತೀವಲ್ಲ, ಅದು ಯಾವ ವೇದದಿಂದ? ಅದು ಯಜುರ್ವೇದದಿಂದ ಬಂದಿರತಕ್ಕಂಥ ರುದ್ರಾಧ್ಯಾಯ. ಈ ರುದ್ರ ಅಧ್ಯಾಯವನ್ನ ಮಾಡಿಬಿಟ್ರೆ ಆ ರುದ್ರ ಅಧ್ಯಾಯದೊಳಗೇನು 11 ನಮಕ 11 ಚಮಕ ಅಂತ ಬರ್ತಾವ. ಇದು ಒಂದು ರುದ್ರ ಅಧ್ಯಾಯ ನೀವು ಸಂಪೂರ್ಣ ಓದಿಸ್ಬಿಟ್ರೆ ಮನೆಯೊಳಗ, ಓದಿಬಿಟ್ರೆ ಏನಾಗತ್ತ, 4 ವೇದಗಳನ್ನು ಓದಿದಷ್ಟು, ಒಂದು ಋಗ್ವೇದವನ್ನು ಏನೈತಲ್ಲ ಎಲ್ಲಾ ವೇದಗಳನ್ನು ಓದಿದಷ್ಟು ಪುಣ್ಯ ಎದಕ್ಕೆ ಬರುತ್ತೆ? ಇದು ಒಂದೇ ವೇದ ಒಂದು ಅಧ್ಯಾಯ ಓದಿಬಿಟ್ರೆ ಬರುತ್ತಪ್ಪ, ರುದ್ರ ಅಧ್ಯಾಯ ಅಂತ. ಆದ್ರೆ ಮತ್ತೇನಾತ, ನಮ್ಮ ಜನಕ್ಕ ಆ ರುದ್ರಾಭಿಷೇಕಕ್ಕೂ ಕುಂದ್ರಾಕ ಆಗ್ಲಿಲ್ಲ. ರುದ್ರಾಭಿಷೇಕ ಕುಂದಿರ್ಬೇಕಂದ್ರೆ ಎಷ್ಟು ತಾಸು ಕುಂದಿರ್ಬೇಕ್ರಿ? 3 ತಾಸು ಬೇಕು. 11 ನಮಕ 11 ಚಮಕ ಇದು ಆಗಬೇಕಾಗಿತ್ತು ಅಂದ್ರೆ 3 ತಾಸು. ಮತ್ತು 3 ತಾಸು ನಮ್ಮ ಜನಕ್ಕಷ್ಟ ತಾಳ್ಮೆ ಇಲ್ಲ, 3 ತಾಸು ಕುಂದ್ರಾಟ. ಮತ್ತೇನ್ ಮಾಡಿದ್ರು, ಮತ್ತೆ ನಮಗ್ ನೋಡ್ರಿ ನಮ್ಮ ಮಹಾತ್ಮರು ಪಂಡಿತರನ್ನ ಮತ್ತೆ ಹಗರ್ ಮಾಡಿಕೊಡೋಣಪ್ಪ, ಬ್ಯಾಡಿ ಇವ್ರು 3 ತಾಸು ಕುಂದ್ರಸೋದು ಬ್ಯಾಡಿ ಇವ್ರನ್ನ. ಮತ್ತೆ ಹಗರ ಮಾಡಿದ್ರು. ಏನ್ ಮಾಡಿದ್ರು? ಅಷ್ಟಮಾನುವಾಕ ರುದ್ರಮಾನುವಾಕ ಅಂತ ಬರ್ತದೆ. ಅಂದ್ರೆ ರುದ್ರ ಅಧ್ಯಾಯದೊಳಗ ಅಷ್ಟ ಅಂತಂದ್ರೆ 8 ಅಂತ, ಅಷ್ಟಮಾನುವಾಕ 8ನೇ ಚಮಕ 8ನೇ ನಮಕ ಅಂತ ಬರ್ತಾವ. ನೀ ಇಡೀ ರುದ್ರ ಅಧ್ಯಾಯ ಓದೋದು ಬೇಡಪ್ಪ, ಏನ್ ಮಾಡು, 8ನೇ ನಮಕ ಚಮಕ ಇದು ಓದಿಬಿಟ್ರೆ ಇಡೀ ರುದ್ರ ಅಧ್ಯಾಯವನ್ನ ನೀ ಓದಿದಷ್ಟ ಪುಣ್ಯ ನಿನಗ ಫಲ ದೊರಿತೈತಿ ಅಂತ ಏನ್ ಮಾಡಿದ್ರು, ಅಷ್ಟಮಾನುವಾಕವನ್ನ ತಗೊಂಡ್ಬಂದ್ರು. ಮತ್ತೆ ನಾವೇನ್ ಮಾಡಿದ್ವಿ, ಮತ್ತೆ ಬೆಳ್ಕೋತ ಹೋತ ನಮ್ದು ಹಂಗ ಸಂಸಾರ ಬೆಳೆಯಕತ್ತಿ. ಆ ಅಷ್ಟಮಾನುವಾಕ ಅದಕ್ಕೇನು 1 ತಾಸು ಕುಂದಿರ್ಬೇಕು. ಆ 1 ತಾಸು ಕುಂದಿರೋದು ಕೂಡ ಮನುಷ್ಯನಿಗೆ ಆಗ್ಲಿಲ್ಲ. ಮತ್ತೆ ವಿಚಾರ ಮಾಡಿದ್ರು ಅವ್ರ ಪಂಡಿತರು,
ಏನಪ್ಪ ಇದು, 4 ವೇದಗಳಿದ್ದು ಒಂದು ವೇದಕ್ಕೆ ತಗೊಂಬಂದ್ರಿ, ಅಲ್ಲಿ ಕುಂದಿರ್ಲಿಲ್ಲ. ಒಂದು ವೇದ ಇದ್ದಿದ್ದು ಒಂದು ಅಧ್ಯಾಯ ಮಾಡಿದ್ವಿ, ಅದ್ರೊಳಗೂ ಕುಂದಿರಲಿಲ್ಲ. ಆ ಒಂದು ಅಧ್ಯಾಯ ಇರ್ತಕ್ಕಂಥದ್ದನ್ನ ತಗೊಂಬಂದು ಒಂದು ನಮಕ ಚಮಕ ಅಂತ ಮಾಡಿದ್ವಿ, ಅದ್ರೊಳಗೂ ಕುಂದಿರಲಿಲ್ಲ. ಹಾಗಾದ್ರೆ ಮತ್ತೇನ್ ಮಾಡೋಣ ಅಂತ ಮತ್ತೆ ಅದನ್ನು ಸೋಸಾಕತ್ರ ಅವರು. ಒಂದ ನಮಕ ಒಂದ ಚಮಕ. ಆ ಅಷ್ಟಮಾನುವಾಕದಲ್ಲಿ ಪಂಚಾಕ್ಷರ ಮಹಾಮಂತ್ರ. ನೀ ವೇದ ಓದೋದು ಬೇಡ, ರುದ್ರ ಅಧ್ಯಾಯ ಓದೋದು ಬೇಡ, ಅಷ್ಟಮಾನುವಾಕನ ಓದೋದು ಬೇಡಪ್ಪ. ಅದ್ರೊಳಗೆ ಯಾವ್ದು ಶ್ರೇಷ್ಠ ಅಂತಂದ್ರ ಪಂಚಾಕ್ಷರಿ ಮಹಾಮಂತ್ರ. ಪ್ರಣವವನ್ನ ಸೇರಿಸಿ 5 ಅಕ್ಷರಗಳಿಂದ, ಪಂಚ ಅಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು ಪ್ರಣವ ಅಂತಂದ್ರ ಓಂ. ಓಂ ನಮ ಶಿವಾಯ ಅಂತಕ್ಕಂಥದ್ದು ಅದು ಮಹಾಮಂತ್ರ ಅಂತ ಕರ್ಸ್ಕೋತಿ. ಎಲ್ಲಾ ಮಂತ್ರಕ್ಕೂ ಕೂಡ 4 ವೇದಕ್ಕೂ ಸಮನಾಗಿರ್ತಕ್ಕಂಥ ಮಂತ್ರ ಅದು ಓಂ ನಮ ಶಿವಾಯ. ಈ ಜನಕ್ಕೆ ಓಂ ನಮ ಶಿವಾಯ ಅನ್ನಕ್ಕೂ ಆಗ್ಲಿಲ್ಲ. ಏನಾಗ್ಲಿಲ್ರಿ? ಓಂ ನಮ ಶಿವಾಯ ಅನ್ನಕ್ಕೂ ಆಗ್ಲಿಲ್ಲ ನಮಗ. ಮತ್ತೆ ಸರಳ, ಮತ್ತೆ ಇನ್ನೂ ಹಗರ್ ಮಾಡೋಣಪ್ಪ ಅಂದ್ ಮಾಡಿದ್ರೆ ಏನು, ಆ ಪಂಚಾಕ್ಷರಿ ಮಹಾಮಂತ್ರದೊಳಗ ಶಿವ ಅಂತಕ್ಕಂತಹ ಶಿವನಾಮ. ನೀನು ವೇದ ಬೇಡ, ರುದ್ರ ಬೇಡ, ನಮಕ ಬೇಡ, ಚಮಕ ಬೇಡ, ಪಂಚಾಕ್ಷರಿ ಮಹಾಮಂತ್ರನು ಬೇಡಪ್ಪ, ಶಿವ ಅನ್ನು 2 ಅಕ್ಷರ ಅಂದ್ಬಿಡು, ನಿನ್ನ ಜನ್ಮ ಸಾರ್ಥಕ ಆಗುತ್ತ ಅಂತ ತಗೊಂಬಂದ್ರು. ಎಲ್ಲಿದ್ದಿತ್ತು ಮೊದಲ? 4 ವೇದಗಳಿದ್ದನ್ನ ನಮ್ಮ ಪಂಡಿತರು ಏನ್ ಮಾಡಿದ್ರೆ, ನಮಗೆ ಹಗರ್ ಮಾಡ್ತಾ 2 ಅಕ್ಷರ ಏನೋ ಶಿವ, ಶಿ ವ, ಇದು ಅಂದ್ಬಿಟ್ರೆ ಸಾಕು, ನೀನು ಸ್ವರ್ಗವನ್ನ ಸೇರ್ತೀಯ ಅಂತ 2 ಅಕ್ಷರ ಶಿವ ಶಿವ ಅನ್ನು ಅಂತ ತಂದ್ರು. ಆದ್ರೆ ನಾವೀಗ ಶಿವಾನು ಅನ್ನಕ್ ರೆಡಿ ಇಲ್ಲ. ಯಾರು ಶಿವ ಶಿವ ಅಂತೀವಪ್ಪ? ಮುಂಜಾನೆ ಎದ್ದ ನಿಮ್ಮ ಮನಿಯೊಳಗೆ ನೋಡ್ರಿ ನೀವು, ಮುಂಜಾನೆ ಎದ್ದೇಳಂಟ್ಲ ಒಂದಿಷ್ಟು ಗುಬ್ಬಿಗಳು ಅಡ್ಡಾಡಿರ್ತಾವ ಮನಿಯೊಳಗೆ. ಗುಬ್ಬಿ ಇರ್ತಾವ, ಎಲ್ಲಾರ ಮನ್ಯಾಗೂ ಇರ್ತಾವ ಗುಬ್ಬಿಗಳು. ಅವು ಏನಂತಿರ್ತಾವ? ಮುಂಜಾನೆ ಎದ್ದ ಚಿವ್ 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 ಅಂತಿರ್ತಾವಲ್ಲ, ಅದನ್ನ ಕೇಳ್ಕೊತಾನ ಹೇಳ್ತೀರಿ ನೀವು. ಎಷ್ಟು ಚಂದ ಚಿವ್ ಚಿವ್. ಯಾಕೆ ಅವು ಚಿವ್ 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 ಅಂತಾವಂದ್ರ ಅವಕ್ಕೆ ನಿಮ್ಮಂಗ ನಾಲ್ಗಿಲ್ಲ. ಆ ಗುಬ್ಬಿಗಳು ಕೂಡ ಏನ ಪ್ರಯತ್ನ ಮಾಡ್ತಾವ ಅಂತಂದ್ರ ಆ ಶಿವನ್ ಒಂದಿಷ್ಟು ನೆನೆಯುನಪ್ಪ ಅಂತ ಅವಕ್ಕೆ ಶಿವ ಅನ್ನಕ್ ಬರಂಗಿಲ್ಲ, ಅದಕ್ಕೆ ಚಿವ 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 ಅಂತಾವ. ಅಂದ್ರೆ ನಾವೊಂದಿಟ್ಟು ಪ್ರಯತ್ನ ಮಾಡೋಣ ಅಂತ ಏನ್ ಮಾಡ್ತಾವ, ನಮ್ಮ ಮನ್ಯಾಗ ಮುಂಜಾನೆ ಎದ್ದು ಬರೋ ಗುಬ್ಬಿಗಳು ಏನಂತಾವು, ಅವು ಚಿವ ಚಿವ ಅನ್ನಕ್ ಪ್ರಯತ್ನ ಮಾಡ್ತಾವ. ನಾವು ಅದನ್ನ ಕೇಳ್ಕೋತನ ಹೇಳ್ತೀವಿ. ನಾವೇನಂತೀವಿ? ಮುಂಜಾನೆ ಎದ್ದ ಏನಂತೀವ್ರಿ? ಚಾ 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 ಚಾ. ಹೌದಿಲ್ಲ? ಅವು ಶಿವ ಶಿವ ಅಂದ್ರೆ ನಾವು ಚಾ ಚಾ ಎನ್ಕೋತನ ಹೇಳ್ತೀವಿ. ಅದ್ರೊಳಗೆ ಈಗ ಅದೊಂದು ಏನು ಪದ್ಧತಿ, ಬೆಡ್ ಕಾಫಿ ಅಂತ. ಬೆಡ್ ಮ್ಯಾಗ ಕುಡಿದ ಅದನ್ನ. ಹಲ್ ತಿಕ್ಕಿರಂಗಿಲ್ಲ, ಮುಖ ತೊಳೆದಿರಂಗಿಲ್ಲ, ಜಳಕ ಬ್ಯಾಡೋ ಮಾರಾಯ, ಹಲ್ಲರ ತಿಕ್ಕಿ ಕುಡಿ ಚಾ. ಇಲ್ಲ, ಬೆಡ್ ಕಾಫಿ ರೀ, ಫ್ಯಾಷನ್ ಅದು ಬೆಡ್ ಕಾಫಿ ಕುಡಿ. ಒಂದಿಷ್ಟು ಶಿವ ಅನ್ನೋದನ್ನ ಕಲಿಬೇಕು. ಶಿವ ಮಂತ್ರ ಎಲ್ಲ ಮತ್ತು 4 ವೇದಗಳಿಂದ 2 ಪದಕ್ಕೆ ಶಿವ ಅಪ್ಪ. ನೀ ಬಾಯಾಗ ಏನು ಬೇಡ, ಶಿವ ಅಂದ್ರೆ ಸಾಕು ನಿನಗೆ ಸ್ವರ್ಗ ಸಿಗ್ತತಿ ಅಂತಂದ್ರ ಆ ಶಿವ ಅನ್ನಕ್ಕೂ ಕೂಡ ನಾವು ತಯಾರಿಲ್ಲ. ಗುಬ್ಬಿಗಳು ಶಿವ ಅಂತಾವ, ಕಲ್ಲು ಕಡೆ ಶಿವ ಅಂತೈತಿ. ನಾವು ಹಚ್ಚುವ ವಿಭೂತಿ, ನೀವು ವಿಭೂತಿ ಹಚ್ಚುವಂದಿರ್ತೀರ, ಹೌದಾ? ವಿಭೂತಿ ಮನ್ಯಾಗ ಅದಾವ, ಅದು ಕೂಡ ಶಿವ ಅಂತ ನುಡಿತೈತಿ. ಹೆಂಗ್ ನುಡಿತೈತ್ರಿ ಅನ್ಬೋದು.